ತಾಲೂಕಿನ ಎಲ್ಲ ರೈತ ಬಾಂಧವಗಳೇ, ಏನು ಅಜ್ಜಿಪುರದಿಂದ 25ನೇ ತಾರೀಕಿಂದ ನಾವು ನೀರಿನ ವಿಚಾರ ಇಟ್ಕೊಂಡು ಪಾದಯಾತ್ರೆಯನ್ನು ಹೊರಟಿದ್ದೀವಿ. ಏನು ಈ ಬಜೆಟಲ್ಲಿ 490 ಕೋಟಿ ಡಿಪೇರ್ ಆಗಿರೋದನ್ನ ಹಣನ ಈ ಬಜೆಟಲ್ಲಿ ಅನೌನ್ಸ್ ಮಾಡಲಿ ಅಂತ ನಾವು ಪಾದಯಾತ್ರೆ ಹೊರಟಿದ್ದೀವಿ. ನಿಜಕ್ಕೂ ನಿಮ್ಗೇನಾದ್ರು ಒಂಚೂರಾದರೂ ರೈತರ ಮೇಲೆ ಕಾಳಜಿ ಇದ್ದು, ಎಲ್ಲ ರೈತರ ಮಕ್ಕಳೇ ಆಗಿದ್ದರೆ, ನಿಮಗೆ ಸ್ವಾಭಿಮಾನ ಅಂತ ಇದ್ದರೆ ನೀವು ಬಂದು ನಮ್ಮ ರೈತ ಒಂದು ಹೋರಾಟಕ್ಕೆ ಸೇರಿ ಎಲ್ಲ ಒಂದು ಜಯ ಗಳಿಸಬೇಕು. ಯಾಕಂದರೆ ಇದು ಮೊಂಡು ಸರ್ಕಾರ ನೋಡಿ, 100-150 ಕಿಲೋಮೀಟ್ರನ್ನೇ ಮಹಿಳೆಯರೆಲ್ಲ ನಡ್ಕೊ ಬರ್ತಾಯಿದ್ದಾರೆ. ಇನ್ನೂ ಯಾರೂ ಒಂದು MLA ಆಗಲಿ, ಒಂದು ಉಸ್ತುವಾರಿ ಸಚಿವರೇ ಆಗಲಿ, ಯಾರೂ ಕೂಡ ನಮಗೆ ಯಾರೂ ಭೇಟಿ ಮಾಡಿಲ್ಲ. ಯಾಕಂದರೆ ನಮ್ಮ ಒಂದು ಒಗ್ಗಟ್ಟನ್ನ ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಇವ್ರು ಒಗ್ಗಟ್ಟಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಒಂದು ಒಗ್ಗಟ್ಟನ್ನು ತೋರಿಸ್ಬೇಕಂದ್ರೆ ನೀವು ಕೆಂಗೇರಿಗೆ 2ನೇ ತಾರೀಕು ಬಂದು ಎಲ್ಲರೂ ಸಹಕಾರ ಕೊಡಬೇಕು. ಹಾಗೆ ಬೆಂಗಳೂರಲ್ಲಿ ವಲಸೆ ಇರೋರು ಕೂಡ, ಏನು ಬೆಂಗಳೂರಲ್ಲಿ ನಮ್ಮ ಭಾಗದ ಹನೂರು ಭಾಗದ ಮಂಚಾಪುರ, ಗಂಗನದೊಡ್ಡಿ, ಬಸಪ್ಪನದೊಡ್ಡಿ, ಕುರುಬರದೊಡ್ಡಿ, ಚಿಕ್ಕಲಾತೂರು ಈ ಭಾಗದ ರೈತರೆಲ್ಲ ನೀರಿಲ್ಲದೆ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಆದರೆ ನೀವು ಬೆಂಗಳೂರಲ್ಲಿ ಆರಾಮಾಗಿದ್ದೀರಾ. ಆದರೆ ನಮ್ಮ ಭಾಗದ ರೈತರ ಕಷ್ಟ ಯಾರು ನೋಡ್ತಾರೆ? ಆದ್ದರಿಂದ ನೀವು ಕೂಡ ಬಂದು ನಮಗೆ ಸಹಕಾರ ಕೊಡಬೇಕು. ಯಾಕಂದರೆ ನೀವು ಸಹಕಾರ ಕೊಡಲಿಲ್ಲ ಅಂದರೆ ಈ ಬಜೆಟಲ್ಲಿ ನಾವು ಬಿಟ್ಟರೆ ಇನ್ನು ಮುಂದೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಎಲ್ಲರೂ ಸಹಕಾರ ಕೊಡಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.